ಮಂಜುನಾಥ್ ಅಂತ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಜಿಲ್ಲಾ ಸಂಘಟನಾ ಸಂಚಾಲಕ ಕೆಲಸ ಮಾಡ್ತಾಯಿದ್ದೀನಿ. ಸಾರ್ವಜನಿಕರ ಹಿತದೃಷ್ಟಿಯಿಂದ ಸಾರ್ವಜನಿಕರಿಗೆ ಅನುಕೂಲ ಆಗಬೇಕಂತ ಈ ಒಂದು ವಿಷಯವನ್ನು ಪ್ರಸ್ತಾವ ಮಾಡ್ತಾಯಿದ್ದೀವಿ. ಈಗಾಗಲೇ 1 ತಿಂಗಳಿಂದ ಇಡೀ ರಾಜ್ಯಾದ್ಯಂತ ಡೆಂಗ್ಯೂ ಜ್ವರ, ಮಲೇರಿಯಾ, ಸುಮಾರು ವೈರಸ್ ಕಾಯಿಲೆಗಳು ಜಾಸ್ತಿ ಆಗ್ತಾ ಇದ್ದಾವೆ. ಇಡೀ ರಾಜ್ಯಾದ್ಯಂತ 3,000 ಕೇಸ್ಗಳು ಈಗಾಗಲೇ ಹೊರಕ್ಕೆ ಬಂದಿದೆ, ದಾಖಲಾಗಿದೆ. ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಸುಮಾರು 20 ಕೇಸ್ಗಳು ದಾಖಲಾಗಿದ್ದಾವೆ. ಈಗ ನಮ್ಮ KF ತಾಲೂಕಲ್ಲಿ ಪ್ರತಿಯೊಂದು ಪಂಚಾಯಿತಿ ಅವ್ರಿಗೆ ಹೇಳ್ತಾ ಇದ್ದೀವಿ, ಪ್ರತಿಯೊಂದು ಪಂಚಾಯಿತಿ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. PDO ಇದ್ದಾರೆ, ಸೆಕ್ರೆಟರಿಗಳಿದ್ದಾರೆ, ಅಧ್ಯಕ್ಷರಿದ್ದಾರೆ. ಯಾವುದೇ ಹಳ್ಳಿಯಲ್ಲಿ ಡ್ರೈನೇಜ್ ಕ್ಲೀನ್ ಮಾಡಿಲ್ಲ, ರಸ್ತೆಗಳು ಕ್ಲೀನ್ ಮಾಡಿಲ್ಲ, ಮುಂಜಾಗ್ರತಾ ಕ್ರಮವಾಗಿ ಯಾವುದೇ ಕೆಲಸಗಳು ಮಾಡ್ತಾ ಇಲ್ಲ. ಏನು ಈ ವೈರಸ್ ಕಾಯಿಲೆ ಬರೀ ಒಂದು ಜಾಗದಲ್ಲಿರಲ್ಲ, ಈ ಸ್ವಚ್ಛತೆ ಇಲ್ಲದ ಕಾರಣದಿಂದ ಎಲ್ಲ ಜನರ ಮಧ್ಯೆ ಜನರ ಸಮಸ್ಯೆಗೆ ಕಾರಣವಾಗುತ್ತದೆ. ಯಾಕಂದರೆ ಈಗಾಗಲೇ ನಾವು ಕೊರೋನಾ ವಿಷಯದಲ್ಲಿ ಎಷ್ಟೊಂದು ಜನರನ್ನು ನಾವು ಕಳ್ಕೊಂಡಿದ್ದೀವಿ. ಆ ಜನರ ಪ್ರಾಣಕ್ಕೆ ನಾವು ಬೆಲೆ ಕಟ್ಟೋಕ್ಕಾಗಲ್ಲ. ಅದೇ ರೀತಿ ಈ ಒಂದು ತಿಂಗಳಿಂದ ಏನು ಈ ವೈರಸ್ ಹರಡ್ತಾ ಇದೆ, ಯಾರು ಅಧ್ಯಕ್ಷರಾಗಲಿ, PDOಗಳಾಗಲಿ, ಅಧಿಕಾರಿಗಳಾಗಲಿ ಯಾವುದೇ ಕ್ರಮ ಕೈಗೊಳ್ತಾ ಇಲ್ಲ ಮುಂಜಾಗ್ರತವಾಗಿ. ಸೊ ಹಾಗಾಗಿ ಈ ನಮ್ಮ ಪಂಚಾಯಿತಿಗಳಲ್ಲಿ ಘಟಕಾಂಗ ಪಂಚಾಯತ್ ಆಗ್ಬೋದು, ಪಾಣಳ್ಳಿ ಪಂಚಾಯತ್ ಆಗ್ಬೋದು, KGF ಪ್ರತಿಯೊಂದು KF ತಾಲೂಕು ಪ್ರತಿಯೊಂದು ಪಂಚಾಯಿತಿಯಲ್ಲಿ ವಿಶೇಷವಾಗಿ ನಾವು ಮುಖ್ಯವಾಗಿ ಹೇಳಬೇಕಂದ್ರೆ ದಲಿತ ಕಾಲೋನಿಗಳಲ್ಲಿ ಚರಂಡಿ ಕ್ಲೀನ್ ಇಲ್ಲ, ರಸ್ತೆಗಳು ಕ್ಲೀನ್ ಮಾಡಿಲ್ಲ, ಬೀಚಿಗೆ ಪೌಡರ್ ಹಾಕಿಲ್ಲ, ಬರೀ ಏನೋ ಬರ್ತಾರೆ ಅವ್ರು ಕನಸು ಮಾಡ್ಕೊಳ್ತಾರೆ ಹೋಗ್ತಾ ಇರ್ತಾರೆ. ಯಾರು ಇದ್ರ ಬಗ್ಗೆ ಮುಂಜಾಗ್ರತವಾಗಿ ಕ್ರಮ ಕೈಗೊಳ್ತಾ ಇಲ್ಲ. ಇದನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ನಾವು ಈ ಒಂದು ವಿಚಾರವನ್ನು ಪ್ರಸ್ತಾವ ಮಾಡ್ತಾ ಇದ್ದೀವಿ ಮಾಧ್ಯಮಗಳ ಮುಖಾಂತರ. ದಯವಿಟ್ಟು ಅಧ್ಯಕ್ಷ ಆಗ್ಬೋದು, PDOಗಳಾಗ್ಬೋದು, ಅಧಿಕಾರಿಗಳಾಗ್ಬೋದು, ಸೆಕ್ರೆಟರಿ ಆಗ್ಬೋದು, EO ಆಗ್ಬೋದು, ಇದರ ಬಗ್ಗೆ ಮುಂಜಾಗ್ರತಾ ಕ್ರಮ ವಹಿಸಿ ಇದು ಮುಂಜಾಗ್ರತವಾಗಿ ಏನು ಮಾಡಬೇಕು, ಇದಕ್ಕೆ ಏನಕ್ಕೆ ಒಂದೊಂದು ಪ್ರಾಣಕ್ಕೆ ನಾವು ಬೆಲೆ ಕಟ್ಟೋಕ್ಕಾಗಲ್ಲ. ನಾವು ಪ್ರಾಣಿಗಳಿಗೆ ಬೆಲೆ ಕಟ್ಟೋಕ್ಕಾಗಲ್ಲ. ಈಗಾಗಲೇ ಸುಮಾರು ಆಸ್ಪತ್ರೆಗಳಲ್ಲಿ ಪ್ರತಿಯೊಬ್ಬರು ಜ್ವರ, ಕೈಕಾಲು ನೋವು, ಆ ನೋವು, ಈ ನೋವು ಅಂತ ಪ್ರತಿಯೊಂದು ತುಂಬೋಗಿದೆ. ಸರ್ಕಾರಿ ಆಸ್ಪತ್ರೆಗಳು ನೋಡಬೇಕು, ತುಂಬೋಗಿದೆ. ನಾವು ಡೈಲಿ ಹೋಗ್ತಾ ಇದ್ದೀವಿ ಸರ್ಕಾರಿ ಆಸ್ಪತ್ರೆಗಳಿಗೆ. ಆ ಜ್ವರ, ಮೇಯ್ನ್ ಜ್ವರ, ಆ ಜ್ವರ ಬರೋದೇ ಡೆಂಗ್ಯೂಯಿಂದ, ಮಲೇರಿಯಾದಿಂದ ಅಂತ ಹೇಳ್ತಾರೆ. ದಯವಿಟ್ಟು ಅಧಿಕಾರಿಗಳಾಗ್ಬೋದು, ಅಧ್ಯಕ್ಷ ಆಗ್ಬೋದು, ಪಂಚಾಯಿತಿಯವರು ದಯವಿಟ್ಟು ಕ್ರಮ ವಹಿಸಿ ಚರಂಡಿಗಳನ್ನು ಕ್ಲೀನ್ ಮಾಡಬೇಕು, ರಸ್ತೆಗಳನ್ನು ಕ್ಲೀನ್ ಮಾಡಬೇಕು, ಕ್ಲೀನ್ ಮಾಡಿ ಸ್ವಚ್ಛತೆಯನ್ನು ಕಾಪಾಡಬೇಕು. ಜನಸಾಮಾನ್ಯರಿಗೆ ಯಾವುದೇ ಒಂದು ರೋಗಗಳು ಹರಡದಂತೆ ನೋಡಿಕೊಂಡು ಈ ಕೆಲಸವನ್ನು ಮುಂಜಾಗ್ರತೆ ಮಾಡಬೇಕಂತ ನಾವು ಈ ಒಂದು ಮಾಧ್ಯಮಗಳ ಮುಖಾಂತರ ಮನವಿ ಮಾಡ್ತಾ ಇದ್ದೀವಿ. ತಾವೇನಾದರೂ ಇದರ ಬಗ್ಗೆ ಕ್ರಮ ಕೈಗೊಂಡಿಲ್ಲ ಅಂದರೆ ನಾವು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದದಿಂದ ಉಗ್ರವಾದ ಹೋರಾಟಗಳನ್ನು ಹಮ್ಮಿಕೊಂಡು ತಮ್ಮ ಕಚೇರಿ ಮುಂದೆ ಹೋರಾಟಗಳನ್ನು ಹಮ್ಮಿಕೊಳ್ಳುವ ಮುಂಜಾಗ್ರತೆಯಾಗಿ ನಾವು ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ. ಎಲ್ಲರಿಗೂ ನಮಸ್ಕಾರ. ಜೈ ಭೀಮ್. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ತಾಲೂಕು ಪ್ರಧಾನ ಸಂಚಾಲಕರ ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಹೆಸರು M. ಲಕ್ಷ್ಮಯ್ಯ ಅಂತ. ಸರ್ಕಾರಕ್ಕೆ ಒಂದು ಮನವಿ. ಈ ಕೂಡಲೇ ಇವಾಗ ಈ ರೀಸೆಂಟಾಗಿ ಒಂದು ತಿಂಗಳಿಂದ 3,000 ಕೇಸ್ಗಳು ಸಿಕ್ಕಿದೆ ಡೆಂಗ್ಯೂ ಜ್ವರ. ಎಲ್ಲಿ ನೋಡಿದ್ರು ಸೊಳ್ಳೆ. ನಮ್ಮ KGF ತಾಲೂಕಲ್ಲಿ ಗ್ರಾಮ ಪಂಚಾಯತಿಗಳು 16 ಪಂಚಾಯತ್ ಗ್ರಾಮ ಪಂಚಾಯತಿಗಳಿದ್ದಾರೆ. ಇದುವರೆಗೂ ಯಾವ ಗ್ರಾಮ ಪಂಚಾಯತಿಗಳಲ್ಲಿ ಸ್ವಚ್ಛತೆ ಕಾರ್ಯಕ್ರಮ, ಒಳಚರಂಡಿಗಳು ಯಾವುದೇ ಕೆಲಸನೂ ಮಾಡಿರುವುದಿಲ್ಲ. ಎಲ್ಲಿ ನೋಡಿದ್ರು ಕೊಳಚೆ ನೀರು, ಅದರಲ್ಲಿ ಅದರಲ್ಲಿ ಸೊಳ್ಳೆಗಳು ಉತ್ಪತ್ತಿ ಆಗಿಬಿಟ್ಟು ತುಂಬ ತೊಂದರೆ ಆಗ್ತದೆ ಜನಗಳಿಗೆ. ಒಬ್ಬ ಪೇಷೆಂಟ್ ಎಲ್ಲ ಚಿಕ್ಕ ಮಗು ಆಗ್ಬೋದು, ದೊಡ್ಡವರಾಗ್ಬೋದು, ಸರ್ಕಾರಿ ಆಸ್ಪತ್ರೆಗೆ ಹೋದ್ರೆ ಆಗ್ಬೋದು, ಇಲ್ಲ ಬೇರೆ ಕಡೆ ಲ್ಯಾಬ್ಗೆ ಹೋದ್ರೆ 500-600 ರೂಪಾಯಿ ತಗೊಳ್ತಾ ಇದ್ದಾರೆ. ಏನೋ ಬ್ಲಡ್ ಚೆಕಪ್ ಮಾಡೋಕ್ಕೆ, ಇವರೇನೋ ಬ್ಲಡ್ ಚೆಕ್ ಮಾಡೋದಂತೆ. ಈ ಬಡವರು ಎಲ್ಲಿಂದ ತರಲಿ, ಎಲ್ಲಿಂದ ತಗೊಂಡ್ಬರ್ಬೇಕು ಆ ಬ್ಲಡ್ ಚೆಕಪ್ಗೆ? ಯಾಕೆ ಈ ಥರ ಮಾಡ್ತಾ ಇದ್ದಾರೆ ಅಂತ ತುಂಬ ನೋವಾಗ್ತಾಯಿದೆ. ನಾವು ಕೂಡಲೇ ಮೊನ್ನೆನೂ ಮನವಿ ಮಾಡಿದ್ದೀವಿ, ಪಂಚಾಯತಿಗಳಲ್ಲಿ ಎಲ್ಲೂ ಮಾಡ್ತಾ ಇಲ್ಲ. ಏನಾದರೂ ನಾವು 3 ತಿಂಗಳಿಂದ ಮಾಡಿದ್ದೀವಿ, 6 ತಿಂಗಳಿಂದ ಮಾಡಿದ್ದೀವಿ ಅಂತ ಸಲಹೆಗಳು ಅವು ಸಬೂಬುಗಳು ಹೇಳ್ಕೊಂಡು ಹೋಗ್ತಾ ಇದ್ದಾರೆ ಗ್ರಾಮ ಪಂಚಾಯತಿಯವರು. ನೀವೇನಾದರೂ ಮಾಡಿಲ್ಲ ಅಂದರೆ ನಮ್ಮ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದದಿಂದ ನಾವು ಧರಣಿಯನ್ನು ಹಮ್ಮಿಕೊಳ್ಳಲಾಗುತ್ತೆ. ಇದರಿಂದ ತುಂಬ ಜ್ವರ. ಎಲ್ಲಿ ನೋಡಿ ನನ್ನ ಪೇಪರ್ ನೀವು ನೋಡಿರ್ತೀರಿ, ಎಲ್ಲರೂ ಪೇಪರಲ್ಲಿ ಬರ್ತಾ ಇದೆ, ಮೀಡಿಯಾದಲ್ಲಿ ಬರ್ತಾ ಇದೆ. ದಯವಿಟ್ಟು ಸ್ವಚ್ಛತೆ ಕಾರ್ಯಕ್ರಮಗಳನ್ನು ತೊಡಗಿಸಬೇಕು. ದಯವಿಟ್ಟು ಎಲ್ಲ ಗ್ರಾಮ ಪಂಚಾಯತ್ಗಳಲ್ಲಿ PDO ಆಗ್ಬೋದು, EO ಸಾಹೇಬ್ರು ಆಗ್ಬೋದು, ದಯವಿಟ್ಟು ಎಲ್ಲರೂ ಎಲ್ಲ ಗ್ರಾಮಗಳಿಗೆ, ಎಲ್ಲ ವಾರ್ಡ್ಗಳಿಗೆ ಹೋಗಿ ಚರಂಡಿಗಳು ನೋಡಿದ್ರೆ ಅಸಹ್ಯ ಆಗುತ್ತೆ. ಅಲ್ಲಿ ನೋಡಿದ್ರೆ ಕೊಳಚೆ ನೀರು, ಸೊಳ್ಳೆಗಳು ಕಾಟ ಜಾಸ್ತಿ ಆಗಿಬಿಟ್ಟಿದೆ. ದಯವಿಟ್ಟು
ಈ ಕೂಡಲೇ ಈ ದಿನದಿಂದನೇ ಎಲ್ಲ ಸ್ವಚ್ಛತೆ ಕೆಲಸನ ಮಾಡಬೇಕು, ಚರಂಡಿಗಳು ಕ್ಲೀನ್ ಮಾಡಬೇಕು, ಅದು ಶುದ್ಧೀಕರಣ ಮಾಡಿಬಿಟ್ಟು ಅದಕ್ಕೆ ಸಂಬಂಧಪಟ್ಟ ಇಲಾಖೆಯಲ್ಲಿ ದಯವಿಟ್ಟು ಎಲ್ಲ ಹೋಗಿ ಖುದ್ದು ಪರಿಶೀಲನೆ ಮಾಡಿ, ಎಲ್ಲ ವಾರ್ಡ್ಗಳಲ್ಲಿ ಗ್ರಾಮಗಳಲ್ಲಿ ಪರಿಶೀಲನೆ ಮಾಡಿ, ನೀವೇನಾದರೂ ಅದರ ಸ್ಟೆಪ್ ತಗೊಂಡು ಏನಾದ್ರೂ ಸ್ವಚ್ಛತೆ ಮಾಡಿಲ್ಲ, ಕ್ಲೀನ್ ಮಾಡಿಲ್ಲ ಚರಂಡಿಗಳಂದ್ರೆ ನಾವು ಧರಣಿ ಹೋರಾಟವನ್ನು ಹಮ್ಮಿಕೊಳ್ತೀವಿ ಅಂತ ನಮ್ಮ ಸಂಘದ ವತಿಯಿಂದ ನಾನು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಹೇಳ್ತಾ ಇದ್ದೀನಿ. ಜೈ ಭೀಮ್. தங்கவயல் மக்களின் மாலை பொழுதை மகிழ்ச்சியாக்கிட இதோ வந்துவிட்டது தங்கவயல் மலையாளி மைதானத்தில் அமைந்துள்ள ஜூம் பார்க். குழந்தைகளுக்கு உற்சாகமூட்டி மகிழ்ச்சி ததும்பி குதூகலமாய் நேரம் கழித்திட இதோ வந்துவிட்டது தங்கவயல் மலையாளி மைதானத்தில் அமைந்துள்ள ஜூம் பார்க். வித்தியாசமான பறவை இனங்கள் மற்றும் பைத்தான் பாம்பு வகைகள், அதாவது மலைப்பாம்பு வகைகள் உங்களை ஒரு தனித்தீவுக்கே அழைத்து சென்றது போல் ஒரு உணர்வு உங்களுக்கு ஏற்படுத்தும். அது மட்டுமல்லாமல் வீட்டுக்கு தேவையான பொருட்களும் மற்றும் வித்தியாசமான உணவு வகைகள் உங்கள் நாவை ஆக்கிரமித்துக் கொள்ளும் வகையில் சுவையில் உச்சம் உணர நீங்கள் உங்கள் குடும்பத்தோடு செல்ல வேண்டிய இடம் தங்கவயல் மலையாளி மைதானத்தில் அமைந்துள்ள ஜூம் பார்க் மட்டுமே.